ಎಲೆಕ್ಷನ್ ನಡೆದು ಒಂದು ವೇಳೆ ಸೋತ್ ಬಿಟ್ರೆ ಆಗ ಆತ್ಮಾವಲೋಕನ ಸಭೆ ಅಂತ ಮಾಡ್ತಾರೆ. ಅಂದ್ರೆ ಎಲ್ಲಿ ತಪ್ಪಾಯ್ತು, ಎಲ್ಲಿ ಎಡುವುದ್ವಿ ಅಂತ. ಬಟ್ ಇಲ್ಲೊಬ್ಬ ಶಾಸಕರು ಗೆದ್ದ ನಂತರವೂ ಕೂಡ ಅಂಥದ್ದೇ ಒಂದು ಸರ್ವೆಗೆ ಮುಂದಾಗ್ತಾ ಇದ್ದಾರಂತೆ. ಏನ್ ಕಾರಣ ಮತ್ತು ಯಾರವರು ನೋಡ್ತಾ ಹೋಗೋಣ. ಚುನಾವಣೆಯಲ್ಲಿ ಮಗಳು ಗೆದ್ದ ನಂತರವೂ ಸರ್ವೆಗೆ ಮುಂದಾದ ಅಪ್ಪ. ಸಾಹುಕಾರಂತ ಬೆನ್ನಿಗೆ ಇರಿದವರ ಪತ್ತೆಗಾಗಿ ಸರ್ವೆ. ನಿರೀಕ್ಷಿತ ಲೀಡ್ ಸಿಗದ ಕಡೆಗಳಲ್ಲಿ ಖಾಸಗಿ ಸರ್ವೆ. ಚಿಕ್ಕೋಡಿ ಲೋಕಸಭೆಯ 1900 ಬೂತ್ಗಳಲ್ಲೂ ಸರ್ವೆ ಕಾರ್ಯ. ಬೆಳಗಾವಿ ರಾಜ್ಯ ರಾಜಕಾರಣದಲ್ಲಿ ತನ್ನದೇ ಹಿಡಿತ ಹೊಂದಿರುವ ಜಿಲ್ಲೆಯಾಗಿದೆ. ಒಂದು ಬ್ಯಾಂಕ್ ಚುನಾವಣೆಗೆ ಹೊತ್ಕೊಂಡ ಬೆಂಕಿ ಈ ಹಿಂದೆ ಕುಮಾರಸ್ವಾಮಿ ಅವರ ಮೈತ್ರಿ ಸರ್ಕಾರವನ್ನೇ ಕೆಡವಿದ ಇತಿಹಾಸ ಹೊಂದಿದೆ. ಆದರೆ ಈ ಬಾರಿ ಹೆಚ್ಚು ಸುದ್ದಿ ಆಗ್ತಾ ಇರೋದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ. ಈ ಬಾರಿ ಅಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ 90,000ಕ್ಕೂ ಹೆಚ್ಚು ಮತಗಳನ್ನು ಪಡೆದು ಗೆದ್ದು ಬೀಗಿದ್ರು. ಮಗಳು ಚುನಾವಣೆಯಲ್ಲಿ ಗೆದ್ರೂ ಕೂಡ ಲೀಡ್ ವಿಚಾರದಲ್ಲಿ ಸತೀಶ್ಗೆ ಸಮಾಧಾನ ಆಗಿಲ್ಲ. ಸಾಹುಕಾರ್ ಅಂತ ಪಕ್ಕದಲ್ಲೇ ಬಂದು ಕೂತ ನಮ್ಮವರಂತೆ ನಟಿಸಿ ಚುನಾವಣೆಯ ಸಂದರ್ಭದಲ್ಲಿ ಸೈಲೆಂಟ್ ಆದವರು, ಪ್ರಚಾರ ಮಾಡದೆ ಮನೆಯಲ್ಲಿ ಮಲಗಿದವರು, ಬಿಜೆಪಿ ಪರ ಒಳಗೊಳಗೆ ಕೆಲಸ ಮಾಡಿದವರ ವಿರುದ್ಧ ಸತೀಶ್ ಸಿಡಿದಿದ್ದಾರೆ. ಅವರು ಯಾರು ಅಂತ ತಿಳ್ಕೊಳ್ಳೋಕೆ ಸತೀಶ್ ಜಾರಕಿಹೊಳಿ ಈಗಾಗಲೇ ಪ್ರೈವೇಟ್ ಸರ್ವೆ ಮಾಡಿಸಿದ್ದಾರೆ. ಈ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಎದ್ದಿದ್ದಾರೆ ಗೊತ್ತಾಯ್ತು. ಯಾರು ಎಲ್ಲಿಂದ ಡೈರೆಕ್ಷನ್ ಬಂತು ನಮ್ಮನ್ನು ಸೋಲಿಸ್ಲಿಕ್ಕೆ ಯಾರು ಕೂಡಿದ್ರು ಇವರೆಲ್ಲ ಕೂಡಿ ಮಾಡಿದ್ದು ಏನಿದೆ ಹೊಸದೇನಿಲ್ಲ. ನಮ್ಮನ್ನು ಸೋಲಿಸ್ಬೇಕಂದ್ರೆ ಮೊದಲೇ ಎಲ್ಲ ಪ್ಲಾನ್ ಇತ್ತು. ಆದರೆ ಅದು ಯಶಸ್ವಿ ಆಗಿಲ್ಲ. ನಿಮ್ಮ ಆಶೀರ್ವಾದದಿಂದ ನಾವು 30 ವರ್ಷ ಕೆಲಸ ಮಾಡಿದ್ದಾರೆ. ಯಾರ್ದೋ ಚಾಡಿ ಕೇಳ್ತಾರೆ, ಕಿವಿ ಅದಾಗ ಗಾಡಿಯವ್ರು ಕೇಳಿದ್ರು, ಗಾಡಿ ಮಾತು ನಾ ಕೇಳ್ಕೊಂತ ಹೇಳಿದ್ರು ಅವ್ರು ಚಾಡಿ. ಚುನಾವಣೆ ಫಲಿತಾಂಶ ಬಂದಾಗಲಿಂದ ಸತೀಶ್ ಜಾರಕಿಹೊಳಿ ಅವರಿಗೆ ಲೀಡ್ ವಿಚಾರ ಹೆಚ್ಚು ಕಾಡತೊಡಗಿದೆ. ಅದರಲ್ಲೂ ಅಥಣಿ ಹಾಗೂ ಕುಡಚಿ ಕ್ಷೇತ್ರದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಲೀಡ್ ಸಿಗದೆ ಇರೋದು ಹೆಚ್ಚು ನೋವು ಮಾಡಿದೆ. ಇದಕ್ಕಾಗಿ ಅಥಣಿ ಶಾಸಕ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಹಾಗೂ ಕುಡಚಿ ಶಾಸಕ ಮಹೇಂದ್ರ ಅವರ ವಿರುದ್ಧವಾಗಿ ಸತೀಶ್ ಬಹಿರಂಗವಾಗಿ ಹೇಳಿಕೆ ಕೊಟ್ಟರು. ಆದರೆ ಸತೀಶ್ ಈಗ ಇಡೀ ಚಿಕ್ಕೋಡಿ ಲೋಕಸಭೆಯ 1900 ಬೂತ್ಗಳಲ್ಲೂ ಕೂಡ ಯಾರು ಕೆಲಸ ಮಾಡಿಲ್ಲ, ಯಾರು ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಕಂಡುಕೊಳ್ಳೋಕೆ ಸರ್ವೆ ಕಾರ್ಯ ಮಾಡಿಸೋಕೆ ಮುಂದಾಗಿದ್ದಾರೆ. ಎಲೆಕ್ಷನ್ ಮುಗಿದು ಹೋಗಿದೆ ಸುಮ್ ಕುಡದೆ ದೊಡ್ಡ ಮಾತಪ್ಪು ಚುನಾವಣೆಯಲ್ಲಿ. ಈಗಿಂದನೇ ನಮ್ದು ಎಲೆಕ್ಷನ್ ಸ್ಟಾರ್ಟ್ ಇರಬೇಕು. ಮುಂದಿನ ಎಲೆಕ್ಷನ್ಗೆ ಏನು ಮಾಡಬೇಕು, ಯಾರು ಮಾಡ್ಯಾರ ಯಾರು ಮಾಡಿಲ್ಲ, ನಮ್ದು ಏನೋ ತಪ್ಪಿದೆಯಾ, ಅವ್ರು ತಪ್ಪಿದೆಯಾ, ನಾವ್ನು ಗುರ್ಸಿಕ್ಕಾಗಿಲ್ಲ, ನಮ್ಮನವ್ರು ಗುರ್ಸಿಲ್ಲ, ಇವನ್ನೆಲ್ಲ ಹುಡುಕ್ಬೇಕಲ್ಲ. ಬರೀ ಚುನಾವಣೆ ಆದ್ರೆ ಹಂಗೆ ಹೋಗಿ ಭಾಷಣ ಮಾಡಿ ಚುನಾವಣೆ ಮಾಡೋದಲ್ಲ. ನಮ್ಮ ಸಮಸ್ಯೆಗಳಿದ್ರೆ ಅದನ್ನ ಬದಲಾವಣೆ ಮಾಡ್ಕೋಬೇಕು, ತಿದ್ದಬೇಕು. ಸೊ ಮುಂದಿನ ಸಾರಿ ನಾವು ಇನ್ನೂ ಜಾಸ್ತಿ ಲೀಡ್ನಲ್ಲಿ ಗೆಲ್ತು ಅಂತ ಅಡ್ವಾನ್ಸ್ ಅನೌನ್ಸ್ ಮಾಡಿದ್ವಿ. ಅದು ಈಗ ಕೆಲಸ ಮಾಡಿದ್ರೆ ಅದು ಅಷ್ಟಕ್ಕೆ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲ 1900 ಚಿಲ್ಲರೆ ಬೂತ್ ಎಲ್ಲ ಇಂಡಿವಿಜುವಲಿ ಸರ್ವೆ ಮಾಡ್ತೀವಿ. ಒಟ್ನಲ್ಲಿ ಚುನಾವಣೆಯ ಸಂದರ್ಭ ತಮ್ಮಂತೆಯೇ ಇದ್ದು ಕಡೆಗಳಿಗೆಯಲ್ಲಿ ಕೈಕೊಟ್ಟವರ ಕುರಿತು ಈಗ ಸರ್ವೆ ಮಾಡೋಕೆ ಮುಂದಾಗಿದ್ದು, ಸರ್ವೆ ವರದಿಯಲ್ಲಿ ಏನೇನು ಸತ್ಯ ಹೊರಗೆ ಬರುತ್ತೆ ಅನ್ನೋದನ್ನ ಸತೀಶ್ ಮುಂದಿನ ನಡೆ ನಿರ್ಧರಿಸುತ್ತೆ. ಇದು ಕೂಡ ಈ ಕ್ಷಣದ ಕುತೂಹಲ. ದಿಲೀಪ್, ಪಬ್ಲಿಕ್ ಟಿವಿ, ಬೆಳಗಾವಿ.